ಬಿರಿಯಾನಿನು ಕಬಾಬ್ ಮಾಡಿದ್ರಂತೆ. ನಮ್ಮ ಶಕ್ತಿರು ತಗೊಂಬತ್ತಾ ನಮ್ಮ ಪಾರ್ಸಲ್ಲ. ಅದಕ್ಕೆ ಬರ್ರಿ ಅಲ್ಲಿಗೆ ಇಸ್ಕೊಂಡು ಹೋಗಿರಂತೆ ಅಂತೇಳಿ ನಮ್ಮ ಶಕ್ತಿ ಫೋನ್ ಮಾಡಿದ್ಲು. ನಮ್ಮ ಶಾರು ಎಲ್ಗೋದ್ಲು. ಯಪ್ಪ ನೋಡಿದ್ರೆ ಒಳಗೈತೆ. ಮನೆ ಕಣೈತೆ. ಏನು ಟಿ ವಿ ನೋಡ್ತಾ ಹಂಗೆ ಮಲ್ಕೊಂಡಿರುತ್ತೆ. ನಾವು ಹೋಗಿ ಇಸ್ಕಮ್ಮ ಎಂದು ಅಡುಗೆ ಮನೆಯಕ್ಕೆ ಬಚ್ಕೊಂಡು ನಾನು ನಮ್ಮ ಶಕ್ತಿ ನಮ್ಮ ಕರಿಯಮ್ಮ 3 ಜನ ತಿಂದ್ಬಿಡ್ತೀವಿ. ಅಯ್ಯಪ್ಪ ಏನು ಹೇಳಕ್ ಹೋಗಲ್ಲ, ಯಾಕಬೇಕು. ಮತ್ತೆ ಎಲ್ಲಿತ್ತು, ಯಾರು ತಂದು ಕೊಟ್ಟಿದ್ರು, ಹೆಂಗ್ ಮಾಡಿದ್ದೆ, ಏನು ಎಲ್ಲ ಕೇಳ್ಬಿಡುತ್ತೆ. ಶಾರು ಶಾರು ಬಾರಮ್ಮ ಇಲ್ಲಿ. ನಮ್ಮ ಕಣೆ ಶಕ್ತಿ ಫೋನ್ ಮಾಡಿದ್ಲೆ. ನನಗೂ ಇವಾಗ ಫೋನ್ ಮಾಡಿದ್ಲು. ಅಮ್ಮ ಇದನ್ನ ಬಿರಿಯಾನಿ ತಗೊಂಬರ್ತಾ ಇದ್ದೀನಿ, ಬಾರಮ್ಮ ಅಲ್ಲಿಗೆ ಇಸ್ಕೊಂಡು ಹೋಗಿರಂತೆ ಅಂದ್ಲು. ನಿನ್ನ ಹತ್ರ ಫೋನ್ ಐತೇನು? ಐತಮ್ಮ. ಮಾಡಿದ್ಲಿ ಇವಾಗ ನಾನು ಬರ್ತಾ ಇದ್ದೀನಿ ಅಲ್ಲಿಗೆ ಬಾ ಅಂತ. ಇನ್ನು ಈಗ ಹೊರಟವ್ರಂತೆ ಕಣಮ್ಮ, ಬರ್ತಾರಂತೆ ತಗ. ಇವಾಗಿನ ಮಾಡಿದ್ಲು. ಹೌದೇನು? ಸರಿ ಸರಿ ಆಯ್ತು, ಹಂಗಾದ್ರೆ ನಡಿ ಹೋಗೋಣ. ಬಿರಿಯಾನಿ ತಗೊಂಬರೋಣ. ಬಿರಿಯಾನಿ ಮಾಡಿದ್ರಂತ ಅತ್ತೆ ಚೆನ್ನಾಗಿ ಮಾಡುತ್ತಂತೆ. ಅದಕ್ಕೆ ಮಾಡಿಬಿಟ್ಟು ಬಾಕ್ಸಿಗೆ ಹಾಕಿ ಶಾರುಗೂ ಬಿರಿಯಾನಿ ಅಂತಂದ್ರೆ ಇಷ್ಟ. ಅದಕ್ಕೆ ಬಿರಿಯಾನಿ ತಗೊಂಬರ್ತೀನಿ ಕಣಮ್ಮ ಅಂತೇಳಿ ಹೇಳ್ತಿದ್ಲು. ನಡಿ ಹೋಗೋಣ, ತಗೊಂಬತ್ತಾಳ. ಹಂಗಾರೆ ನಿನಗೆ ಫೋನ್ ಮಾಡೋಣ, ನಾನು ಒಳಗೆ ಇಕ್ಕಿದ್ದೀನಿ, ನನ್ನ ನಂಬರ್ಗೆ ಮಾಡು ಅಂತ ಹೇಳು. ಹೇಳ್ದೆ ಕಣಮ್ಮ ಆಲೇನೆ. ಸರಿಯಮ್ಮ ಸರಿಯಮ್ಮ. ಏನಕ್ಕ? ಕಣೆ ನಮ್ಮ ಶಕ್ತಿ ಏನೋ ಬಿರಿಯಾನಿ ತಗೊಂಬತ್ತಾ ಇದ್ದಾಳಂತೆ. ಅವಳಿಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಅದಕ್ಕೆ ಅವ್ರ ಅತ್ತೆ ಹತ್ರ ಮಾಡಿಸಿದ್ಲಂತೆ. ನಮ್ಮ ಶಾರುಗೂ ಇಷ್ಟ, ನನಗೂ ಇಷ್ಟ, ನಮ್ಮ ಮನೆಗಳವ್ರಿಗೆಲ್ಲರಿಗೂ ಬಿರಿಯಾನಿ ಈ ಥರ ಗ್ರೇವಿ ಅಂದರೆ ಇಷ್ಟ ಅಲ್ಲ. ಅದಕ್ಕೆ ಬಿರಿಯಾನಿ ಕಬಾಬು ಗ್ರೇವಿ ಅವ್ರ ಅತ್ತೆ ಹತ್ರ ಮಾಡಿಸಿದ್ಲಂತೆ. ಅದಕ್ಕೆ ತಗೊಂಬತ್ತಾ ಇದ್ದೀನಿ ಅಮ್ಮ, ಬರ್ರಿ ಇಸ್ಕೊಂಡು ಹೋಗಿರಂತೆ ಅಂದ್ಲು. ಬಾಕ್ಸಿಗೆ ಹಾಕೊಂಡು ಇಷ್ಟಿತ್ರ ಒಂದು ಬಾಕ್ಸಿಗೆ ಹಾಕೊಂಡು ಬರ್ತಾ ಇದ್ದಾಳಂತೆ. ಅಯ್ಯಪ್ಪಗೆ ರಾತ್ರಿ ಸಾರ ಐತಲ್ಲ, ಮುದ್ದೆ ಮಾಡು. ಉಂಟೈತ ಅಯ್ಯಪ್ಪೆಲ್ಲಾನ. ನಾವು ಬಿರಿಯಾನಿ ತಿನ್ಬೇಕಾಗುತ್ತೆ. ಹಂಗೆ 2 ಈರುಳ್ಳಿನೂ ಸೌತೆಕಾಯಿ ಕೊಯ್ದಿಕ್ಕು. ಅಯ್ಯಪ್ಪ ಕಾಣ್ದಂಗೆ ಕೊಯ್ಯು, ಅಯ್ಯಪ್ಪ ಕಾಣ್ದಂಗೆ ಕೊಯ್ಯಿ. ಮತ್ತೆ ಏನೋ ಚಿಕನ್ ಮಾಡಿದ್ರೆ ನಮ್ಮ ಯಾಕೆ ಕೊಯ್ತಾ ಇದೆಯಾ ಹಂಗೆ ಹಿಂಗೆ ಅಂತ ಕೇಳ್ತೈತಿ. ರಾತ್ರಿದು ಸೊಪ್ಪು ಐತಲ್ಲ, ಅದಕ್ಕೆ ಮುದ್ದೆ ಮಾಡಿ ಕೊಡು ಹೇಳ್ತೀನಿ, ಒಂದು ಉಪ್ಪಿನಕಾಯಿ ಹಾಕಿ. ಅವರು ಯಾರೆಲ್ಲ ಮಧ್ಯಾಹ್ನ ಊಟ ಮಾಡಿದ್ರು. ಊಟ ಈಗ ಯಾರು ಊಟ ಮಾಡಲ್ಲ, ನಿಮ್ಮೊಬ್ರಿಗಾಗಿ ಮಾಡಿದ್ದೀನಿ ಅಣ್ಣ ಒಂದು ಮುದ್ದೆನ ಅಂತೇಳಿ ಒಂದು ಉಪ್ಪಿನಕಾಯಿ ಹಾಕಿ ಸೈಡಿಗೆ ಕೊಟ್ಬಿಡು. ಸುಮ್ಮನೆ ಉಣ್ಕಂಬ್ರಿ ಬಿರಿಯಾನಿ ತಿಂಬಾನ. ಆಯ್ತಕ್ಕ. ಹುಷಾರಾಗಿ ತಗೊಂಬರ್ರಿ. ಅಣ್ಣ ಏನಾರು ಹೊರಗಿದ್ರೆ ಇಲ್ಲೆಲ್ಲ ಮಗ್ಲಕ್ಕೆ ಇಕ್ ಬರ್ರಿ. ಯಾವ್ದನ್ನ ಗರಿಯಕ್ಕ ಯಾತ್ರಕ್ಕನ ಇಕ್ ಬರ್ರಿ. ನಾವೆಲ್ಲ ತಗೊಂಬರ್ತೀವಿ ತಗ. ಗೊತ್ತೈತೆ ತಗೊಂಬರೋದು ಹೆಂಗೆ ಅಂತ. ನಾನು ನಮ್ಮ ಶಾರು ಇಬ್ರು ಇದ್ಬಿಟ್ರೆ ಹೆಂಗ ತಗೊಂಬರ್ತೀವಿ. ಈಗ ಹೊರಟವ್ರಂತೆ. ಇವಾಗಿನ ಜಸ್ಟ್ ಮಾಡಿದ್ಲು, ನನ್ನ ಮೊಬೈಲ್ಗೆ ಮಾಡು ಅಂದೆ. ಸರಿ ಆಯಿತು ಮಾಡ್ತೀನಿ ಅಂದ್ಲು. ಹಂಗಂತೂ ಬಿರಿಯಾನಿ ಎಷ್ಟೊತ್ತಿ ತಿಂತೀನೋ ಅನ್ನಿಸ್ತೈತೆ. ಬಿರಿಯಾನಿ ನಾನು ಚೆನ್ನಾಗಿ ತಿನ್ಬೋದು, ತಗೊಂಬರ್ತಾರೆ ತಿಂದುಬಿಡ್ತೀನಿ. ನಾನು ಹಂಗೆ ವಾರದಿಂದಲೇ ಯಾಕೋ ಇವ್ರ ಮನೆಯಾಗೆ ಚಿಕನ್ ಮಟನ್ ತಂದಿಲ್ವಲ್ಲಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ. ಯಾಕೋ ತರಲಿಲ್ವಲ್ಲ, ಟೈಮ್ ಆಯಿತು, 1 ವಾರ 15 ದಿವಸ ಆಯಿತು, ತಿಮ್ಮಂಗಾಗೈತೆ ಅಂತ. ಇವಳು ಬೇರೆ ಹೋಗಿ ಮದುವೆ ಆದ್ಲ. ಅದು ಬೇಜಾರದಾಗಿ ಅವ್ರೇನೋ ತಂದು ಮಾಡೇ ಇಲ್ಲ. ಅದಕ್ಕೆ ನನಗಂತೂ ತಿಮ್ಮಂಗಾಗ್ಬಿಟ್ಟಿತ್ತು ಬಿರಿಯಾನಿ ಎಲ್ಲ. ಹೆಂಗೆ ತಗೊಂಬಂದ್ರೆ ತಿನ್ಬಿಡ್ಬೋದು. ಬೇಗ ಎಲ್ಲ ಎಣ್ಣೆಗಳು ಮುದ್ದೆ ಮಾಡಿ ಇಕ್ಕಿ ಕಳಿಸ್ಬಿಡೋಣ. ಎಲ್ಲ ಹೋಗುತ್ತೆ ಹಿಂಗೆ ತಿನ್ಕೊಂಡು ಮುದ್ದೆ ಮಾಡ್ಕೊಡ್ತೀನಿ ವೀಕೆಂಡ್ಗೆ. ಊಟ ಮಾಡಿಬಿಟ್ಟು ಹೋಗ್ಬಿಡುತ್ತೆ. ಈಗ ಆಚೆಗೆ ಹೋದ್ರೆ ನಾವೆಲ್ಲರೂ ಅಡುಗೆ ಮನೆಗೆ ಕುತ್ಕೊಂಡು ನಾನು ನಮ್ಮ ಕವನಕ್ಕ ನಮ್ಮ ಶಾರು ಬ್ಯಾಟಿಂಗ್ ಮಾಡ್ಬೋದು. ಬಿರಿಯಾನಿ ತರ್ತಾ ಇದ್ದಾಳೆ. ಒಂದು ಬಾಕ್ಸಿನ ತುಂಬ ತಗೊಂಬತ್ತಾಳಂತೆ. ಚೆನ್ನಾಗಿ ತಿನ್ಬಿಡ್ಬೇಕಪ್ಪ ನಾನಂತೂ ಬಿರಿಯಾನಿನ. ನಿಂತ್ಕೊಂತೀವಿ ಅಂತ ಹೇಳಕ್ಕಿಲ್ಲೇ. ನಾನು ಹೇಳದೆ. ಇಲ್ಲಿ ತಿಮ್ಮ ಜನ್ಮಂತಾಗೆ ಇಲ್ಲಿ ನಿಂತ್ಕೊಂತೀವಿ. ಈಗ ಇಲ್ಲ ಹಸಿನೇ ಬರ್ರಿ ಸಿಂಧೆಗಾಸಿ ಅಂತ ಹೇಳಿದ್ದೀನಿ. ಇಲ್ಲಾಂದ್ರೆ ಯಾರು ಬರಲ್ಲ. ತಿರ್ಗ ಅಲ್ಲಿ ಯಾರನ್ನ ನೋಡ್ದಾರು ಯಾರು ಕೊಟ್ಟಾನೆ ಹೇಳ್ಬಿಡ್ತಾರೆ. ನಿಮ್ಮ ದಡಮೈನ ಅಂತ ನೋಡ್ಬಿಟ್ರೆ ಅವ್ನಿಗೆ ಬೇಕಾದ್ರೆ ಇಲ್ಲದ್ದೆಲ್ಲ ಸುಚ್ಚಿಬಿಡ್ತಾರೆ, ಇಲ್ಲದ್ದೆಲ್ಲ ತಂದಿಕ್ಕಕ್ಕೆ ನೋಡ್ತಾರೆ. ನಮಗೆ ಇಲ್ಲೇ ಸೆಂದೆಗೆ ನಿಂತ್ಕೊಂಬಂತಾಗ ಇಲ್ಲಿ ಸೆಂಧೆಗಾಸಿ ಬರ್ತಾರೆ. ಗಾಡಕ್ಕೆ ಬರ್ತಾರಲ್ಲ, ಏನು ಎಲ್ಲಾದ್ರೂ ಸರಿನೇ ಕೊಟ್ಟು ಹೋಗ್ತಾರೆ. ಇನ್ನು ಆ ಕಡೆ ಕೆರೆ ಕಡೆಗೆ ಹೋದ್ರೂ ಅಲ್ಲಾದ್ರೂ ಕೊಡ್ತಾರೆ. ಅಲ್ಲಿಂದ ಹಿಡ್ಕೊ ಬರ್ಬೇಕಾರೆ ಹಂಗ ಜನ ಅಲ್ಲಿಂದನ ಕೆರೆ ಕಡೆ ತಗಳಿಂದನ ಯಾತದು ಯಾತ ತಾಳ್ಮಂದ್ರಮ್ಮ ಅಂತ ಕೇಳ್ತಾರೆ. ಅದಕ್ಕೆ ಏನು ಬಿಡವಾ, ಇಲ್ಲೇ ನಿಂತ್ಕೊಂಬನಿ ಸೆಂದೆಗೆ. ಆತ ಸೊಪ್ಪ ತರಕ್ ಹೋಗಿದ್ವಿ ಅಂಬೋದು. ನನ್ಗೊಂದು ಹಿಡಿ ಕೊಡು ಸೊಪ್ಪ ಸಾರಿಗೆ ಆತ ಇಲ್ಲ ಅಂತಾರೆ. ಅಯ್ಯೋ ನೀನು ಜನ ನೋಡಿಲ್ಲ ನಿನ್ನ ಬಾ ಈ ಸೆಂದೆ ನಿಂತ್ಕೊಂಡ್ರಾತ್. ನಡಿಯಮ್ಮ ನೀನು ಅಲ್ಲೇ ನಿಂತ್ಕೊಂಬನತ್. ಇನ್ನೇನು ಮಾಡೋಣ. ಫೋನ್ ಅವಾಗಿಂದ ಯಾವ್ದೋ ರಿಂಗ್ ಆಗ್ತೈತಲ್ಲ. ಕವನ ಎಲ್ಲೋದ್ಲಿ ಇವಳು? ಫೋನ್ ರಿಂಗ್ ಆಗ್ತೈತೆ. ಫೋನ್ ಇಲ್ಲೇ ಇಟ್ಟುಬಿಟ್ಟು ಎಲ್ಲೋದ್ಲು? ಮಾಡಿದಾರೆ ಏನೋ ನೋಡೋಣ. ಕರಿಯಮ್ಮ ಮನೇಲಿರಬೇಕು, ಕೇಳಿಸಲ್ಲ ಅನ್ಸುತ್ತೇನೋ. ವಿಶಾಲ್ ಕೂಗ್ತೈತೆ, ಕೇಳಿಸಲ್ಲ. ಯಾರೋ ಫೋನ್ ಮಾಡೋರಲ್ಲ, ನೋಡೋಣ ಯಾರಂತ ಐತತಿ. ನಾನು ನಂಬರ್ ಡಿಲೀಟ್ ಮಾಡಿದ್ದೀನಿ ಈ ಶಕ್ತಿದ. ಮತ್ತೆ ಹಾಕೊಂಡಿರೋಂಗವಳೆ. ಬೇರೆ ಹೆಸ್ರು ಹಾಕ್ಕೊಂಡವಳೆ. ಗೊತ್ತಾಗಲ್ಲ ಅಂತ ಬೇರೆ ಹೆಸ್ರು ಹಾಕ್ಕೊಂಡವಳು ನೋಡಪ್ಪ. ಇವಳು ಇನ್ನು ಹೆಂಗಿರ್ಬೇಕು. ಸರ್ರು ಅಂತ ಹಾಕ್ಕೊಂಡವಳೆ. ಸರ್ರು. ಗೊತ್ತಾಗಲ್ಲ ನನ್ನ ಗಂಡಿಗೆ ಮತ್ತೆ ಗೊತ್ತಾಗ್ಬಿಟ್ರೆ ಅಂತ. ಯಾಕೆ ಇವಳು ಹಿಂಗೆ ಹೆಸ್ರು ಹಾಕ್ಕೊಂಡವಳೆ? ಯಾಕೆ ಇವಳು ಫೋನ್ ಮಾಡ್ತಾ ಇದ್ದಾಳೆ? ನೋಡೋಣ, ಎತ್ತುತ್ತೀನಿ. ಯಾಕೆ ಫೋನ್ ಮಾಡ್ತಾ ಇದ್ದಾಳೋ ಏನೋ. ಅಲ್ಲ ಇವಳಿಗೆ ಹೇಳಿದ್ದೀನಿ, ನೀನು ಇದೆಲ್ಲ ಫೋನ್ ಕಾಂಟ್ಯಾಕ್ಟೆಲ್ಲ ಇಟ್ಕೊಬೇಡ ಅಂತ. ಏನಿದು? ಇವಳು ಯಾಕೆ ಫೋನ್ ಮಾಡಿದಾಳು ಇವಳು? ಹಲೋ ಅಮ್ಮ, ಅಪ್ಪ ಇಲ್ವಾ ಮನೆ ಹತ್ರ? ಹಲೋ.
ಸುಮ್ಮನೆ ಹ್ಞೂ ಅಂತೀನಿ ನಾನು ಅಂತ ಹಿಂಗೆ ಬಾಯಲ್ಲಿ ಏನಾದರೂ ಹಿಂಗೆ ಇಟ್ಕೊಂಡು ಹ್ಞೂ ಅಂದರೆ ಹೆಣ್ಮಕ್ಳು ವಾಯ್ಸ್ ಥರನೇ ಕೇಳಿಸುತ್ತೆ. ಆ ಥರ ಹ್ಞೂ ಅಂತೀನಿ, ನೋಡೋಣ ಏನು ಹೇಳ್ತಾರೆ ಅಂತ ಗೊತ್ತಾಗುತ್ತೆ. ಹ್ಞೂ ಓ ಆಯ್ತಾ ಅಪ್ಪ ಐತೇನು ಹಂಗಾದ್ರೆ. ಮತ್ತೆ ಇಲ್ಲಿ ತಿಮ್ಮಜ್ಜರ ಮನೆ ಸಿಂತಿ ಐತಲ್ಲ ಅಲ್ಲಿಗೆ ಬರ್ತೀನಿ, ಅಲ್ಲಿಗೆ ಬಾ ಅಂತ ಹೇಳಿದ್ಲು ಶಾರು. ಅಲ್ಲಿಗೆ ಬರ್ತಾ ಇದ್ದೀನಿ, ಇನ್ನೇನು ಎಲ್ಲ ಪ್ಯಾಕ್ ಮಾಡ್ಕೊಂಡು ಇನ್ನೇನು ಹೊರಟ್ವಿ, ಗಾಡಿ ಹತ್ಕೊಂಡು ಇನ್ನೇನು ಅಲ್ಲೇ ಬರ್ತಾ ಇದ್ದೀವಿ. ಅಲ್ಲಿಗೆ ಬಂದ್ಬಿಡು, ಅಲ್ಲಿಗೆ ತಗೊಂಬತ್ತೀನಿ ಬಿರಿಯಾನಿನ. ಹ್ಞೂ 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 ಅಪ್ಪ ಐತೆ ಅನ್ಸುತ್ತೆ, ಅದಕ್ಕೆ ಹ್ಞೂ ಅಂತ ಇದೆಯಲ್ಲ. ಸರಿ ಆಯಿತು. ಶಾರ್ಗೆ ಇವಾಗಿನ ಫೋನ್ ಮಾಡಿದ್ದೆ, ಎಲ್ಲ ಹೊರಗಿದ್ದೀನಿ ಅಂತಂದ್ಲು. ನಾನು ಅದಕ್ಕೆ ನಿನಗೆ ಫೋನ್ ಮಾಡಿದೆ. ಅಡುಗೆ ಗಿಡಿಗೆ ಮಾಡಬೇಡ ಅಂತ ಹೇಳೋ ಅತ್ತೆಗೆ, ಮತ್ತೆ ಅಡುಗೆ ಗಿಡಿಗೆಲ್ಲ ಮಾಡಿ ಆಮೇಲೆ ಎಲ್ಲ ವೇಸ್ಟ್ ಆದಾತು. ಮಾಡಬೇಡ ಅಂತ ಅನ್ನು. ಹ್ಞೂ ಹ್ಞೂ ನೀನು ಹೇಳಿರೋ ಟ್ರಿಕ್ಸ್ ಚೆನ್ನಾಗಿ ವರ್ಕೌಟ್ ಆಗ್ತಾಯ್ತಮ್ಮ. ಅಪ್ಪ ಇದ್ದಾಗ ಅಂತೀಯ ಅಂತ. ಹೆಂಗೋ ಅತ್ಲಾಗೆ ನಾವು ಅಪ್ಪ ಬೇರೆ ಐತೆ ಅಂತೀಯ, ಬೈಯಲ್ವಾ? ಬಿಡು, ಯಾರ ಅಪ್ಪ ಇನ್ನೇನು ಮನೆಯಾಗ ಇರುತ್ತಲ್ಲ, ನಿನ್ನ ಬಾ ಇಲ್ಲಿ ತಿಮ್ಮಜ್ಜರ ಮನೆ ಸೆಂದಕ್ಕೆ ಬಾ. ಸೆಂದಾಗ ನಾವು ಅಲ್ಲ ಸೆನೆ ಬರ್ತೀವ, ಗಾಡಿಗೆ ತಗೊಂಬತ್ತಾ ಇದ್ದೀವಿ, ಕೊಟ್ಟು ಹೋಗೋದೇನೆ. ನಾವಿನ್ನೇನು ಇರಲ್ಲ, ಏನಿಲ್ಲ. ಹ್ಞೂ 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 ಅಂತ ಇರೋದು ಗೊತ್ತಾಗ್ತಾ ಇಲ್ಲ. ನಮ್ಮಮ್ಮನೇ ಅಂತ ಅನ್ಕೊಬಿಟ್ಟವಳೆ. ಯಾರು ತಗೊಂಬತ್ತಾರೋ ಏನು, ತಾಯಿ ಮಗಳಿಬ್ರು ನನ್ನ ಹತ್ರ ನಾಟಕ ಆಡ್ತಾ ಇದ್ದಾರೆ. ಅಲ್ಲ ನಮ್ಮ ಕವನ ನೋಡಲ್ಲ ನನ್ನ ಹತ್ರ ಎಷ್ಟು ನಾಟಕ ಆಡ್ತಾ ಇದ್ದಾಳೆ ಅಂತ. ಇದರಲ್ಲೇ ಗೊತ್ತಾಗ್ತೈತೆ. ನೋಡೋಣ, ಎಲ್ಲಿ ತಿಮ್ಮಜ್ಜಾರ ಮನೆ ಸಿಂಧಿಗೆ ಹೋಗ್ತೀನಿ, ನೋಡೋಣ ಏನು ತಗೊಂಬತ್ತಾರೆ ಏನು ಅಂತ ಹೇಳಿ. ಎಲ್ಲ ಹೇಳಿದ್ರು ನನ್ನ ಮಾತಿಗೆ ಬೆಲೆ ಇಲ್ದಂಗೆ ಇನ್ನು ಮಾತಾಡಿಸ್ಕೊಂಡು ಹಿಂಗೆಲ್ಲ ಮಾಡ್ತಾ ಇದ್ದಾಳೆ. ಅಮ್ಮ ಆಯಿತು, ಇನ್ನೊಂದು 5 ನಿಮಿಷ ಬಂದ್ಬಿಡ್ತೀವಿ, ಬಂದ್ಬಿಡು ಅಲ್ಲಿಗೆ. ಅಲ್ಲಿ ಬಂದುಬಿಟ್ರೆ ಬೇಗ ಇಸ್ಕೊಂಡು ಹೋಗ್ಬಿಡ್ಬೋದು, ಬಾ. ಇಷ್ಟೆಲ್ಲ ಹೇಳಿದ್ದೀನಿ, ಹಂಗೆ ನಾನು ಮುಂದೆ ಏನು ನಾಟಕ ಮಾಡಿದ್ಲು. ಏನೋ ತಗೊಂಬರ್ತಾ ಇದ್ದಾರೆ, ಅದಕ್ಕೆ. ಅಮ್ಮ ಬಿರಿಯಾನಿ ಅಂತೂ ತುಂಬ ಟೇಸ್ಟಿ ಆಗೈತಮ್ಮ, ತುಂಬ ಚೆನ್ನಾಗೈತೆ. ನಮ್ಮ ಅತ್ತೆ ಮಾಡಿರೋ ಗ್ರೇವಿ ಬಿರಿಯಾನಿ ತುಂಬ ಚೆನ್ನಾಗೈತೆ. ಮತ್ತು ಅಪ್ಪಗೇನು ಇಡಲ್ಲ ಬಿಡಮ್ಮ, ಅಪ್ಪಗೇನು ಇಡಬೇಡ್ರಿ, ತಿರ್ಗಿ ಆಮೇಲೆ ಎಲ್ಲಿ ತಂದೆ ಏನು ಮತ್ತೆ ನೀವು ಎಲ್ಲನ ರೂಮ್ನ ಕೂತ್ಕೊಂಡು ತಿಂದ್ರಿ. ನೀನು ಅತ್ತೆ ಎಲ್ಲರೂ ರೂಮ್ ಒಳಗಡೆ ಕೂತ್ಕೊಂಡು ತಿನ್ರಿ. ಆಯ್ತಮ್ಮ ಇಡ್ತೀನಿ ಹೇಳೋ, ಅಪ್ಪ ಐತೆ ಅದಕ್ಕೆ ಬರೀ ಹ್ಞೂ ಅಂತೀಯ ನೀನು. ಸರಿ ಆಯ್ತು, ಇಡ್ತಿಂದಾಗ ಎಷ್ಟು ಇರಬೇಡ. ಅಲ್ಲ ನೋಡು, ನಾನು ಇಷ್ಟೆಲ್ಲ ಹೇಳಿದ್ರು ಇನ್ನು ಎಷ್ಟು ಅವತಾರಗಳು ಆಡ್ತಾ ಇದ್ದಾರೆ ಇವರು. ನಾನು ಬೇಡ ಮಾತಾಡಿಸ್ಬೇಡ್ರಿ, ಬೇಡ ಬೇಡ ಅಂತ ಹೇಳಿ ಎಷ್ಟು ಹೇಳಿದ್ರು ಮತ್ತೆಲ್ಲ ಮಾತಾಡಿಸ್ಕೊಂಡು ಇಂಥವೆಲ್ಲ ಮಾಡ್ತಾ ಇದ್ದಾಳೆ ಇವಳು. ಹೋಗ್ತೀನಿ ಆ ತಿಮ್ಮಜ್ಜರ ಮನೆ ಸಂದಿಗೆ ಹೋಗ್ತೀನಿ, ಹೋಗ್ಬಿಟ್ಟು ಕಂಡಿಡಿತೀನಿ, ನೋಡೋಣ. ಏನು ನನ್ನ ಹತ್ರ ಏನು ನಾಟಕ ಆಡ್ತಾ ಇದ್ದಾಳೆ ಅವಳು, ನಂಬೇಕೋ ಬೇಡವ ಮತ್ತಿನ್ನು ಯಾವತ್ತಾದ್ರೂ. ನಾನು ಕರಿಯಮ್ಮನ ಕೇಳ್ತೀನಿ ತಡಿ ಎಲ್ಲೋದ್ರು ಅಂತ. ಕರಿಯಮ್ಮ ಅಣ್ಣ ಕರೆದ್ರ? ಅಡುಗೆ ಮನೇಲಿ ಇದ್ದೀನಮ್ಮ, ಬಾರಮ್ಮ ಇಲ್ಲಿ, ನೋಡೋಣ ಈ ಅಮ್ಮ ಏನು ಹೇಳುತ್ತೆ ಅಂತ. ಏನಣ್ಣ? ಅಲ್ಲ ಕಣಮ್ಮ, ಕವನನು ಶಾರು ಎಲ್ಲಿ ಕಾಣಿಸ್ತಾ ಇಲ್ಲ. ಅಣ್ಣ ಅದು ಅವರು ಅದೇ ಮನೆಯಾಗೆ ಎಲ್ಲ ರೇಷನ್ ಎಲ್ಲ ಖಾಲಿ ಆಗಿತ್ತು, ಅದಕ್ಕೆ ತಗೊಂಬರ್ತೀನಿ ಅಂತ ಹೋಗವ್ರೆ. ಯಾಕಣ್ಣ? ಏನಿಲ್ಲ, ಎಲ್ಗೋ ಹೋಗೋರಲ್ಲ ಅಂತ ಕೇಳಿದೆ. ನೀನು ಯಾಕೆ ಅಷ್ಟೊಂದು ತೊದ್ಲಿಸ್ತಾ ಇದೀಯ ಮಾತುಗಳನ್ನೆಲ್ಲನ? ಏನಕ್ಕಮ್ಮ ಹಂಗೆ ತೊದ್ಲಿಸ್ತಾ ಇದೆಯಾ? ಏನಿಲ್ಲ ಅಣ್ಣ, ಅದೇ ಅಡುಗೆ ಇನ್ನೂ ಆಗಿರ್ಲಿಲ್ವಲ್ಲ, ಟೈಮ್ ಆಯ್ತು ಏನೋ, ನೀವು ಊಟ ಮಾಡೋಕ್ಕೆ ಹೊಟ್ಟೆ ಹಸು ಆಗೈತೇನೋ ಅಂತ ಬೇಗ ಮುದ್ದೆ ಮಾಡ್ತಾ ಇದ್ದೆ. ಅನ್ನಕ್ಕೆ ವಿಶಾಲ್ ಕೂಗಿಸ್ದೆ, ಕೇಳಲಿಲ್ಲ, ನೀವೇನೋ ಮಾತಾಡ್ಸಿದ್ದು ನನಗೆ ಕೇಳಿಲ್ಲ. ಮತ್ತು ಅನ್ನಕ್ಕೆ ವಿಶಾಲ್ ಹೊಡೆಸ್ತಿದ್ನಲ್ಲಣ್ಣ, ಅದಕ್ಕೆ ಮುದ್ದೆ ಮಾಡ್ತೀನಿ. ಮಾಡ್ತೀನಿ ಅಣ್ಣ ಮುದ್ದೆನ. ಈ ಅಮ್ಮನಿಗೂ ಗೊತ್ತಿರ್ಬೇಕು, ಅದಕ್ಕೆ ನಾನು ಕೇಳ್ತಾ ಇರೋದಕ್ಕೆ ಶಾಕ್ ಆಗ್ತೈತೆ. ಒಂಥರ ಎದ್ರುಕೊಳ್ಳೋ ಥರ ಮಾತಾಡ್ತೈತೆ. ಗೊತ್ತಾಗೈತೆ ಈ ಅಮ್ಮಂಗೂ ಗೊತ್ತು ಇದೆಲ್ಲನ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಹೆಂಡ್ತಿ ಕವನ ಮಗಳನ್ನ ಮಾತಾಡ್ಸಲ್ಲ ಅಂತೇಳಿ ನನ್ನ ಮುಂದೆ ಮಾತ್ರ ತೋರಿಸ್ಕೊಳ್ತಾ ಇದ್ದಾಳೆ. ನನಗೆ ಬೆಲೆ ಇಲ್ದಂಗೆ ಮಾಡ್ತಾ ಇದ್ದಾಳೆ. ನಾನು ನಮ್ಮ ಬೆಲೆ ಏನಂತ ಗೊತ್ತಾಗ್ಬೇಕು ಅವ್ರಿಗೆ ಅಂತೇಳಿ ನಾನು ಬಿಟ್ಟು ಸುಮ್ಮನಾಗಿದ್ರೆ ಇವಳು ಮಾತ್ರ ಮಾತಾಡಿಸ್ಕೊಂಡು ಫೋನ್ನಾಗೆಲ್ಲ ಮಾತಾಡ್ಕೊಂಡು ಬಿರಿಯಾನಿ ಇಸ್ಕೊಂಬರಕ್ಕೆ ಹೋಗೋಳೆ. ಇವಾಗ ಹೋಗ್ತೀನಿ ನೋಡು, ಹಿಂದೆನೇ ಬಿರಿಯಾನಿ ಇಸ್ಕೊಂಬರಕ್ಕೆ ಹೋಗ್ತೀನಿ. ನಾನು ಹೋಗ್ತೀನಿ, ನೋಡ್ತಾ ಇರಿ, ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟು ಕಮೆಂಟ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.